ಎಸಿಬಿ ರಚನೆಯನ್ನ ಪ್ರಶ್ನಿಸಿದ ಪಿಐಎಲ್ ವಿಚಾರಣೆ ನಡೀತಾ ಇದ್ದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಮುಂದುವರೆದಿದೆ. ಎಸಿಬಿ ವಿಚಾರದಲ್ಲಿ ಹೊಸ ಸರ್ಕಾರದ ನಿಲುವು ಏನು ಅಂತ ಸರ್ಕಾರದ ಎಎಜಿ ಪೊನ್ನಣ್ಣ ಅವರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ. ಎಸಿಬಿ ಭವಿಷ್ಯದ ಕುರಿತು ನೂತನ ಸರ್ಕಾರದೊಂದಿಗೆ ಚರ್ಚೆಯನ್ನ ನಡೆಸಿ ನಿಲುವನ್ನು ತಿಳಿಸುವುದಾಗಿ ಎಎಜಿ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಜೂನ್ 1ಕ್ಕೆ ಸದ್ಯ ಹೈಕೋರ್ಟ್ ಮುಂದೂಡಿದೆ. ಜೂನ್ 1ರಂದು ನಿಲುವು ತಿಳಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಎಸಿಬಿ ರಚನೆಗೆ ಸಂಬಂಧಪಟ್ಟಂತೆ ಎಸಿಬಿ ರಚನೆಯನ್ನ ಪ್ರಶ್ನೆ ಮಾಡಿ ಪಿಐಎಲ್ ಅನ್ನು ಸಲ್ಲಿಸಲಾಗಿತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಅದರ ವಿಚಾರಣೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೀತಾ ಇದೆ. ಎಸಿಬಿ ವಿಚಾರದಲ್ಲಿ ಹೊಸ ಸರ್ಕಾರದ ನಿಲುವು ಏನು ಅಂತ ಸರ್ಕಾರದ ಎಎಜಿ ಪೊನ್ನಣ್ಣ ಅವರಿಗೆ ಹೈಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ. ಎಸಿಬಿ ಭವಿಷ್ಯದ ಕುರಿತು ನೂತನ ಸರ್ಕಾರದೊಂದಿಗೆ ಚರ್ಚೆಯನ್ನ ನಡೆಸಿ ನಿಲುವನ್ನು ತಿಳಿಸುವುದಾಗಿ ಎಎಜಿ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಜೂನ್ 1ಕ್ಕೆ ಈಗ ಹೈಕೋರ್ಟ್ ಮುಂದೂಡಿದೆ. ಜೂನ್ 1ರಂದು ನಿಲುವನ್ನು ತಿಳಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಎಸಿಬಿ ರಚನೆ ಕುರಿತಂತೆ ಪಿಐಎಲ್ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಂಡಿದೆ. ಎಲ್ಲಿ ತನಕ ಬಂತು ವಿಚಾರಣೆ? ಸುಕನ್ಯಾ, ಕಳೆದ 2 ವರ್ಷಗಳಿಂದ ಈ ಕೇಸ್ನ ಒಂದು ವಿಚಾರಣೆ ಹೈಕೋರ್ಟ್ ಅಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಹೊಸ ಸರ್ಕಾರ ಬಂದಿರೋದ್ರಿಂದ ಹೊಸ ಸರ್ಕಾರದ ನಿಲುವೇನು ಅಂತೇಳಿ ಇವತ್ತು ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಹಿಂದಿನ ಸರ್ಕಾರಕ್ಕೂ ಮತ್ತು ಹೊಸ ಸರ್ಕಾರಕ್ಕೂ ತಮ್ಮ ನಿಲುವಿನಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ, ಈ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿ ಅಂತೇಳಿ ಈಗ ಸರ್ಕಾರಿ ವಕೀಲರಿಗೆ ಸೂಚನೆಯನ್ನ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾ ಈ ಜೆಡಿಎಸ್ ಅವರ ಪ್ರಣಾಳಿಕೆಯಲ್ಲೂ ಕೂಡ ಏನು ಲೋಕಾಯುಕ್ತನ ಬಲಗೊಳಿಸ್ತೀವಿ ಅನ್ನುವಂತ ಅಂಶ ಇದೆ. ಹೀಗಾಗಿ ಹೊಸ ನಿಲುವು ಬರಬಹುದು ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹೀಗಾಗಿ ಹೈಕೋರ್ಟ್ ಪ್ರಣಾಳಿಕೆ ಬಗ್ಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ಸರ್ಕಾರ ಹೊಸ ಸರ್ಕಾರ ಆಗಿರೋದ್ರಿಂದ ಈ ಎಸಿಬಿ ರಚನೆಗೆ ಸಂಬಂಧಪಟ್ಟಂತೆ ಅವರ ನಿಲುವೇನು, ಆ ನಿಲುವಲ್ಲಿ ಹಿಂದಿನ ನಿಲುವಲ್ಲಿ ಏನಾದ್ರು ಬದಲಾವಣೆ ಆಗಿದೆ ಹಿಂದಿನ ಸರ್ಕಾರಕ್ಕೂ ಈಗಿನ ಸರ್ಕಾರಕ್ಕೂ, ಈ ಬಗ್ಗೆ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕೇಳಿದ್ರು. ಆ ಸಂದರ್ಭದಲ್ಲಿ ಎಜಿ ಪೊನ್ನಣ್ಣ ಅವರು ಈ ಬಗ್ಗೆ ಹೊಸ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ ನಂತರ ಈ ಹೊಸ ಸರ್ಕಾರದ ನಿಲುವೇನು ಅನ್ನೋದನ್ನ ಕೋರ್ಟ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಕೋರ್ಟ್ ಈಗ ಅಲ್ಲಿವರೆಗೂ ಕಾಲಾವಕಾಶ ಕೊಟ್ಟಿದೆ. ಜೂನ್ 1ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಅವತ್ತು ಈಗ ಸರ್ಕಾರದ ನಿಲುವನ್ನು ಎಸಿಬಿಯನ್ನು ರದ್ದು ಮಾಡಿ ಲೋಕಾಯುಕ್ತಕ್ಕೆ ಪವರ್ ಕೊಡ್ತಾರಾ ಅಥವಾ ಎಸಿಬಿಗೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದಂತೆ ಏನು ಸ್ವತಂತ್ರವಾಗಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತಾರ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವನ್ನ ಹೈಕೋರ್ಟ್ಗೆ ತಿಳಿಸಬೇಕಾಗತ್ತೆ. ಧನ್ಯವಾದ ರಮೇಶ್.